ನಿಮ್ಮ 2 ವರ್ಷದೊಳಗಿನ ಮಗು ಪ್ರತಿ ಸಾರಿ ಸ್ಟೂಲ್ಸ್ ಪಾಸ್ ಮಾಡುವಾಗ ಅಳ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋ ವಾಚ್ ಮಾಡಿ. 2 ವರ್ಷದೊಳಗಿನ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಇದರ ಲಕ್ಷಣಗಳೇನು ಅಂತ ಹೇಳಿದ್ರೆ, ಮಕ್ಕಳು ಹಾರ್ಡ್ ಮತ್ತು ಡ್ರೈ ಸ್ಟೂಲ್ನ ಪಾಸ್ ಮಾಡೋದು, ಸ್ಟೂಲ್ಸ್ ಪಾಸ್ ಮಾಡುವಾಗ ಅಳ್ತಾ ಇರೋದು, ಮಕ್ಕಳ ಹೊಟ್ಟೆ ಉಬ್ರ ಆಗೋದು ಅಥವಾ ಬ್ಲಾಟಿಂಗ್ ಥರ ಆಗೋದು, ಮಕ್ಕಳು ತುಂಬ ಇರಿಟೇಬಲ್ ಆಗಿರ್ತಾರೆ, ಫೀಡನ್ನು ತಗೊಳ್ಳದೇ ಇರೋದು, ಅದರ ನಂತರ ತುಂಬ ಆಫನ್ ಆಗಿ ಮಕ್ಕಳು ಸ್ಟೂಲ್ಸ್ ಪಾಸ್ ಮಾಡ್ತಾ ಇರೋದು. ಸೊ ಈ ಥರ ಯಾಕಾಗುತ್ತೆ ಅಂತ ಹೇಳಿದ್ರೆ, ಲೋ ವಾಟರ್ ಇಂಟೇಕ್ ಆಗಿರಬಹುದು, ಮಕ್ಕಳು ಸೇವಿಸ್ತಕ್ಕಂಥ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಕಡಿಮೆ ಇರಬಹುದು, ಫಾರ್ಮುಲಾ ಫೀಡ್ ಆಗಿರಬಹುದು, ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಾಲಿಡ್ ಫುಡ್ ಆಗಿರ್ಬೋದು. ಏನು ಮಾಡಬಹುದು ಅಂತ ಹೇಳಿದ್ರೆ, ಮಕ್ಕಳಿಗೆ ನೀವು ಯಥೇಚ್ಛವಾಗಿ ನೀರನ್ನು ಕೊಡಿ, ಸ್ಮ್ಯಾಶ್ ಮಾಡಿರ್ತಕ್ಕಂಥ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಕೊಡಬೇಕಾಗತ್ತೆ. ಮಕ್ಕಳಿಗೆ ಜೆಂಟಲ್ ಟಮ್ಮಿ ಮಸಾಜನ್ನು ಮಾಡಿ, ಮಕ್ಕಳ ಕಾಲಿಗೆ ಬೈಸಿಕಲ್ ಎಕ್ಸಸೈಸಸ್ನ ನೀವು ಮಾಡಿಸ್ಬೋದು. ಸೊ ಬಿಸಿ ನೀರ ಸ್ನಾನ ಮಾಡಿಸೋದ್ರಿಂದ ಮಕ್ಕಳ ಅಬ್ಡೋಮಿನಲ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಏನು ಮಾಡಬಾರ್ದು ಅಂತ ಹೇಳಿದ್ರೆ, ಹೈಲಿ ಪ್ರಾಸೆಸ್ಡ್ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಫೋರ್ಸ್ಫುಲ್ ಫೀಡಿಂಗನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ವಿತೌಟ್ ಡಾಕ್ಟರ್ ಅಡ್ವೈಸ್ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನೀವು ಯಾವುದೇ ಮೆಡಿಸಿನ್ಸ್ನ ನೀವು ಕೊಡಬಾರ್ದು. ರೆಡ್ ಫ್ಲ್ಯಾಗ್ ಸೈನ್ಸ್, ಇಲ್ಲಿ ಮೇಲೆ ಕಾಣಿರ್ತಕ್ಕಂಥ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂತು ಅಂತ ಹೇಳಿದ್ರೆ, ಇಮ್ಮಿಡಿಯೇಟಾಗಿ ನಿಮ್ಮ ಮಗುನ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗಬೇಕು. ಸೊ ಹೆಲ್ದಿ ಟಮ್ಮಿ ಕೀಪ್ಸ್ ಯುವರ್ ಬೇಬಿ ಆ್ಯಕ್ಟಿವ್ ಆ್ಯಂಡ್ ಹ್ಯಾಪಿ.